ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈವರೆಗೆ ಕಳೆದ ಸುಮಾರು 4 ತಿಂಗಳಿಂದ ವಿಜಯಪುರ ಜಿಲ್ಲೆ ಇರತಕ್ಕಂತ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅನ್ನುವಂತ ಆರೋಪ ಸಹ ಕೇಳಿ ಬಂದಿರುವುದು. ಸದ್ಯ ನನ್ನ ಜೊತೆ ಗೃಹಲಕ್ಷ್ಮಿಯರು ಇದ್ದಾರೆ, ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ನಿಮಗೆ ಯಾವ ತಿಂಗಳ ಹಣ ಜಮಾ ಆಗಿತ್ತು ಕೊನೆಯದಾಗಿ? ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗಿತ್ರಿ, ಬಟ್ ಆದ್ಮೇಲೆ ಜಮಾ ಆಗಿಲ್ರಿ. ಈಗ ನೀವೇನಾದ್ರೂ ಬ್ಯಾಂಕಿಗೆ ಹೋಗಿ ಕೇಳಿದ್ರ ಅಥವಾ ಎಲ್ಲಿ ವಿಚಾರಿಸಿದ್ರೆ ಏನಾರ ಇಲಾಖೆಗೆ ಹೋಗಿ? ಅಲ್ಲಿಗೆ ವಿಚಾರ ಮಾಡಿಲ್ಲ ನಾವು. ಅಲ್ಲಿ ಅಮೌಂಟ್ ಸೇವ್ ಆಗ್ತಿರ್ತದಲ್ಲ ಅಷ್ಟೇ ಚೆಕ್ ಮಾಡಿ ಅಲ್ಲೇ ಚೆಕ್ ಮಾಡ್ಕೊಂಡು. ಈಗ ನಿಮಗೆ 2,000 ರೂಪಾಯಿ ಎದಕ್ಕೆ ಯೂಸ್ ಆಗ್ತಾ ಇದ್ದು? ಈಗೇನು ಸಮಸ್ಯೆ ಆಗ್ತಾ ಇದೆ ಹೆಂಗಂತ? ಇದು ಆಕ್ಚುಲಿ ಹೆಣ್ಮಕ್ಳಿಗೆ ಯೂಸ್ ಆಗ್ಲತ್ತೇಳಿ ಮಾಡಿದ್ದೆ 2,000 ರೂಪಾಯಿ ಯೋಜನೆ. ಅದ್ ಬಟ್ ಅದನ್ನ ಹಾಕ್ಲಿಕ್ಕಂದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತತಿ. ಏನೋ ಒಂದು ದುಡ್ಡು ಉಳಿಸಿಗೋಸ್ಕರ ಎಲ್ಲಾರ ಒಂದು ಅಮೌಂಟ್ ಕಟ್ಟಬೇಕು ಅನ್ನೋ ವಿಚಾರ ಮಾಡ್ಕೊಂಡ ಮಾಡಿರ್ತಾರಲ್ರಿ. ಬಟ್ ಅದನ್ನ ಆಗ್ಲಿಕ್ಕಂದ್ರೆ ಪ್ರಾಬ್ಲಮ್ ಆಕತ್ತಲ್ರಿ. ಈಗ ಒಂದು ಹುಡುಗರದ ವಿಷಯ ಆಗ್ಲಿ ಮತ್ತೆ ಅವ್ರ ಸಂಗತ್ ಮಾಡಿರ್ತಾರ, ಏನೇನ್ ಮಾಡ್ತಾರ, ಅದಕ್ಕೆಲ್ಲ ಪ್ರಾಬ್ಲಮ್ ಆಕತ್ತಲ್ರಿ ತುಂಬ. ಮೇಡಮ್, ನಿಮಗೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ? 4 ತಿಂಗಳಿಂದ ಬಂದಿಲ್ಲ. ಈಗ ಅದೇ ಟ್ಯೂಷನ್ ಫೀ ಅದು ಕಟ್ಟಕ ಪ್ರಾಬ್ಲಮ್ ಆಗತೈತಿ. ಅದರಿಂದನೇ ನಾವು ಗಂಡ್ಮಕ್ಳು ಸ್ಕೂಲ್ ಫೀ ನೋಡ್ತಾರ, ನಾವು ಲೇಡೀಸ್ ಟ್ಯೂಷನ್ ಫೀ ನೋಡ್ತೀವಿ. ಹಿಂಗಾಗಿ ನಮಗ್ ಪ್ರಾಬ್ಲಮ್ ಆಗತೈತ್ರಿ. ಈಗ ಏನಂತಾರೆ ಕೆಲವರು 2,000 ರೂಪಾಯಿ ಕೊಡೋದ್ರಿಂದ ಉಪಯೋಗ ಇದಿಲ್ಲ, ಅದನ್ನ ಯಾಕೆ ಕೊಡಕ್ ಹೋಗಿದ್ರು ಅಂತ ವಿರೋಧ ಕೂಡ ಮಾಡ್ತಾ ಇದ್ರು. ಬಟ್ ನಿಮಗೆ ಇದರಿಂದ ಅನುಕೂಲ ಆಗ್ತಾ ಇತ್ತೋ ಹೆಂಗ? ಅನುಕೂಲ ಆಗತೈತ್ರಿ, ಫುಲ್ ಅನುಕೂಲ ಆಗತೈತ್ರಿ ಅದೆಲ್ಲ. ನೀವೇನ್ ಹೇಳ್ತೀರಿ ಅಕ್ಕ? ನಿಮ್ಗೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ, ಇದನ್ನ ಹಣ ಎದಕ್ಕೆ ಯೂಸ್ ಮಾಡ್ತಾ ಇದ್ರಿ ಏನಂತ? ಅವ್ರು ಕೊಡ್ಲೇ ಇಲ್ಲ ಅಂದ್ರ ನಾವ್ ಅದ್ರ ಆಸೆ ಬಿಟ್ಟು ಬಿಡ್ತಿದ್ವಿ. ಈಗ ಕೊಡಾಕ್ತಾರಪ್ಪ ಅಂದ್ರ ಅದರಿಂದ ಮನ್ಯಾಗ ಎಷ್ಟ್ ಖರ್ಚು ಮಾಡಿದ್ರು ಮುಗ್ದ್ ಹೋಗ್ತೈತಿ. ಇಲ್ಲ ನಾವ್ ಸ್ವಲ್ಪ ಉಳಿತಾಯ ಮಾಡ್ಬೇಕಂತ ಏನೋ ಒಂದ್ ಸ್ಕೀಮ್ ಹಾಕೊಂಡಿರ್ತೀವಿ. ಈಗ ಅದು ತುಂಬಲಿಲ್ಲ ಅಂದ್ರೆ ನಮಗ್ ಪ್ರಾಬ್ಲಮ್ ಆಗ್ತೈತಿ. ನಾವ್ ಮನ್ಯಾಗೆಲ್ಲ ಅದ್ ಕೊಡ್ಲಿಲ್ಲ ಅಂದ್ರೆ ನಾವ್ ತುಂಬುದ್ ಹಿಡ್ದಿರಲ್ರಿ. ಅಂದ್ರೆ ಖರ್ಚಿಗೆ ಅವ್ರ ಗಂಡ್ಮಕ್ಳು ನೋಡ್ಕೋತಿರ್ತಾರ, ನಮಗೂ ಕೊಡುದಂದ್ರ ಅವ್ರಿಗೂ ಪ್ರಾಬ್ಲಮ್ ಆಗ್ತೈತಿ. ಈಗ ಇದ್ರ ಮೇಲೆ ನಾವ್ ಆಸೆ ಇಟ್ಕೊಂಡ್ ತುಂಬ್ತಿರ್ತೀವಲ್ರಿ, ಮತ್ ತುಂಬಲಿಲ್ಲ ಅಂದ್ರೆ ನಮಗ್ ಅಲ್ಲಿ ಪ್ರಾಬ್ಲಮ್ ಆಗತ್ರಿ. ಈಗ ಪ್ರತಿ ತಿಂಗಳ ತಪ್ಪದೆ ಹಾಕ್ತೇವೆ ಅಂದಿದ್ರು, ಬಟ್ ಈಗ 4 ತಿಂಗಳ ಹಾಕಿಲ್ಲ. ಹಿಂದೂ ಸಹ ಕೆಲವೊಂದು ಟೈಮ್ ವ್ಯತ್ಯಾಸ ಆಗ್ತಾ ಇತ್ತು. ಅವಾಗ ಅದು ಈ ತರ ಸಮಸ್ಯೆ ಆಗಿತ್ತ? ಹೆಂಗಂದ್ರೆ ಸಮಸ್ಯೆ ಆತರ ಆಗ್ತಾ ಇತ್ತು, ಹಣ ಡಿಲೇ ಆಗೋದ್ರಿಂದ ಸಮಸ್ಯೆ ಆಗ್ತಿತ್ತು ಏನೋ ಅಂತ. ಸಮಸ್ಯೆ ಆಗೇ ಆಗತ್ರಿ. ಪ್ರತಿ ತಿಂಗಳು ನಾವ್ ಕೊಡ್ತೀವಿ, ಬೇರೆ ಕಡೆ ಭರವಸೆ ಕೊಟ್ಟಿರ್ತೀವಲ್ರಿ, ಮತ್ತ ಅಲ್ಲಿ ತುಂಬ್ಲಿನ ನಮಗ್ ಪ್ರಾಬ್ಲಮ್ ಆಗತ್. ಮತ್ತೇನಿಲ್ರಿ, ಅವ್ರ ಕೊಡ್ಲೇ ಇಲ್ಲ. ಮೊದಲ್ ಏನು ಇರ್ಲಿಲ್ಲ ರೊಕ್ಕ, ಈಗ ಬರಾತಾವ ಅಂತಾರ್ರಿ. ಮೊದಲ್ ನಾವೇನು ತುಂಬಿ ಹಿಡಿದ್ರಂಗಿಲ್ಲ, ಇದ್ರ ಆಸೆನೂ ಬಿಟ್ಬಿಟ್ಟಿರ್ತೀವಿ. ಈಗ ಹಿಡ್ದಿರ್ತೀವಿ ಅಂದ್ರೆ ನಾವ್ ಏನೋ ಒಂದ್ ಬೇರೆ ಕಡೆ ಇಟ್ಕೊಂಡಿರ್ತೀವಲ್ರಿ, ಮತ್ ನಮಗ್ ಅಲ್ಲಿ ಪ್ರಾಬ್ಲಮ್ ಆಗತ್ರಿ. ಕೆಲವ್ರು ಏನಂತಿದ್ರು, ಇದು 2,000 ರೂಪಾಯಿ ಕೊಡೋದು ಉಪಯೋಗ, ಹೆಣ್ಮಕ್ಳು ಉಪಯೋಗ ಹಾಕಿದ್ರ ಅನ್ಯಾಕ್ ಕೊಡಕ್ ಹೋಗಿದ್ರಿ, ಯಾಕೆ ಕೊಡ್ಬೇಕಂತ ಬಂದ್ ಮಾಡ್ಬೇಕಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಅವ್ರು 5 ವರ್ಷ ಅವ್ರು ಇಡುತನ ಕೊಡ್ತೀನಿ ಅಂತ ಹೇಳ್ಯಾರಿ. ಅದ್ರ ಮೇಲೆ ನಾವು ಡಿಪೆಂಡ್ ಆಗಿವ್ರಿ. ಈಗ ಮೊದ್ಲು ಏನಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತಿದ್ರು ಆಸೆ ರೀ. ಈಗ ಕೊಡಾತಾರಂದ್ರ ಅವ್ರು ಕೊಡಬೇಕ್ರಿ. ಇದಿಷ್ಟು ಅಂದ್ರೆ ವಿಜಯಪುರ ಜಿಲ್ಲೆ ಅಂದ್ರೆ ಇಲ್ಲಿ ನಾವು ವಿಜಯಪುರ ನಗರದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಮಾತನಾಡಿಸಿದ. ಕಳೆದ 4 ತಿಂಗಳಿಂದ ನಮಗೆ 200 ರೂಪಾಯಿ ಬಂದಿಲ್ಲ, ಹಣ ಬಂದಿಲ್ಲ. ಹಾಗಾಗಿ ಕೆಲವೊಂದು ನಾವು ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಅಂದ್ರೆ ಟ್ಯೂಷನ್ ಕ್ಲಾಸಿಗೆ ಫೀಸ್ ಅನ್ನು ತುಂಬ್ತಾ ಇದ್ವಿ, ಮತ್ತು ಕೆಲವೊಂದು ಸ್ಕೀಮ್ಗಳಿಗೆ ಅಂದ್ರೆ ಏನಂದ್ರೆ ಈಗ ಸ್ವಸಹಾಯ ಸಂಘಗಳಲ್ಲಿ ಹಣ ಹೂಡಿಕೆ ಆಗಿರ್ಬೋದು, ಮತ್ತು ಹಣ ತೆಗೆದುಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಆಗಿರ್ಬೋದು, ಅಂಥದಕ್ಕೆಲ್ಲ ನಾವು ನಮ್ಮ ಸ್ವಾವಲಂಬನೆಗಾಗಿ ನಾವು ಬಳಸ್ತಾ ಇದ್ವಿ. ಬಟ್ ಈಗ 4 ತಿಂಗಳಿಂದ ಹಣ ಬರದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ಬೇಕನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ರಾಜಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.